Hello everyone, welcome to Sunmarga classes. Let us see question number 26 of chapter. Is matter around us pure? Differentiate between mixture and compounds. Mixture ಮತ್ತೆ compounds ನಡುವಿನ ಡಿಫರೆನ್ಸ್ ಅನ್ನ ಬರೀಬೇಕು. ಹಾಗಿದ್ರೆ ಮಿಕ್ಸ್ಚರ್ ಅಂದ್ರೆ ಏನು, ಕಂಪೌಂಡ್ ಅಂದ್ರೆ ಏನು? See, mixtures are the elements or compounds just mixed together to form a mixture and no new compound is formed. Mixture ಅಲ್ಲಿ ಏನಾಗುತ್ತೆ, here elements or compounds are mixed together. There is no new compound is formed. ಅಲ್ಲಿ ಹೊಸ compound form ಆಗೋದಿಲ್ಲ. Here a mixture has variable composition. Mixture composition variable ಇರುತ್ತೆ. See, if you consider air, in air, different compounds, maybe carbon dioxide, sulfur oxides, nitrogen oxides are present, and oxygen, then nitrogen, then some noble gases. ಎಲ್ಲ ಸೇರಿ air ಆಗಿದೆ. Air is the mixture. ಹಾಗಿದ್ರೆ ಮಿಕ್ಸ್ಚರ್ ಅಂದ್ರೆ ಏನು? ಎಲಿಮೆಂಟ್ಸ್ ಆರ್ ಕಂಪೌಂಡ್ ಜಸ್ಟ್ ಮಿಕ್ಸ್ ಟುಗೆದರ್. ಆಕ್ಸಿಜನ್ ಏರ್ ಅಲ್ಲಿ ಮಿಕ್ಸ್ ಆಗಿದ್ದಕ್ಕೆ ಆಕ್ಸಿಜನ್ ಪ್ರಾಪರ್ಟೀಸ್ ಚೇಂಜ್ ಆಗೋದಿಲ್ಲ, ಅಲ್ಲಿ ಯಾವ್ದು ನ್ಯೂ ಕಾಂಪೌಂಡ್ ಫಾರ್ಮ್ ಆಗೋದಿಲ್ಲ. ಮಿಕ್ಸ್ಚರ್ ಶೋ ದ ಪ್ರಾಪರ್ಟೀಸ್ ಆಫ್ ದ ಕನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸ್. ಕನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸ್ ಏನಿರುತ್ತಲ್ಲ ಅದ್ರದ್ದು ಪ್ರಾಪರ್ಟೀಸ್ ಇರುತ್ತೆ. ದ ಕನ್ಸ್ಟಿಟ್ಯೂಯೆಂಟ್ಸ್ ಕ್ಯಾನ್ ಬಿ ಸಪರೇಟೆಡ್ ಫೇರ್ಲಿ ಈಸಿಲಿ ಬೈ ಫಿಸಿಕಲ್ ಮೆಥಡ್, ಜಸ್ಟ್ ಲೈಕ್ ಫಿಲ್ಟ್ರೇಷನ್ ಇರ್ಬೋದು. ಈ ತರ ಫಿಸಿಕಲ್ ಮೆಥಡ್ ಇಂದ ನಾವು ಅದನ್ನ ಸಪರೇಟ್ ಮಾಡಬಹುದು, ಮಿಕ್ಸ್ಚರ್ಸ್ ಅಂತ ಕರೆದಿರ್ತೀವಿ. ವಾಟ್ ಅಬೌಟ್ ಕಂಪೌಂಡ್ಸ್? ಕಂಪೌಂಡ್ಸ್ ಎಲಿಮೆಂಟ್ಸ್ ರಿಯಾಕ್ಟ್ ಟು ಫಾರ್ಮ್ ನ್ಯೂ ಕಂಪೌಂಡ್ಸ್. ಇಲ್ಲಿ ಎಲಿಮೆಂಟ್ಸ್ ರಿಯಾಕ್ಟ್ ಆಗಿ ಕಂಪೌಂಡ್ ಅನ್ನ ಕೊಡುತ್ತೆ. ದ ಕಂಪೋಸಿಷನ್ ಆಫ್ ಈಚ್ ನ್ಯೂ ಸಬ್ಸ್ಟೆನ್ಸ್ ಈಸ್ ಆಲ್ವೇಸ್ ಫಿಕ್ಸ್ಡ್. ಯಾವಾಗ್ಲೂ ಹೊಸ ಸಬ್ಸ್ಟೆನ್ಸ್ ಏನ್ ಫಾರ್ಮ್ ಆಗಿರುತ್ತಲ್ಲ ಕಂಪೌಂಡ್, ಅದು ಯಾವಾಗ್ಲೂ ಫಿಕ್ಸ್ ಇರುತ್ತೆ. ದ ನ್ಯೂ ಸಬ್ಸ್ಟೆನ್ಸ್ ಹ್ಯಾಸ್ ಟೋಟಲಿ ಡಿಫರೆಂಟ್ ಪ್ರಾಪರ್ಟೀಸ್. ಈಗ H2 ಮತ್ತೆ O2 ಸೇರಿ H2O ಆಗಿದೆ. ದಟ್ H2O ಫೈರ್ ಎಕ್ಸ್ಟಿಂಗ್ವಿಷರ್ ತರ ಆಕ್ಟ್ ಆಗುತ್ತೆ. ಬಟ್ ಹಿಯರ್ H2 ಇಸ್ ಫ್ಯೂಯಲ್. ಆಕ್ಸಿಜನ್ ಏನಿದೆ ಅದು ಬೆಂಕಿ ಉರಿಲಿಕ್ಕೆ ಎನ್ಕರೇಜ್ ಮಾಡುವಂತದ್ದು. ಬಟ್ ವಾಟರ್, H2 ಮತ್ತೆ O2 ಸೇರಿ ಬಂದಿರೋ ವಾಟರ್ ಏನಿದೆ, H2 ಮತ್ತೆ O2 ಸೇರಿ ಬಂದಿರೋ ವಾಟರ್ ಏನಿದೆ ಇದು ಫೈರ್ ಎಕ್ಸ್ಟಿಂಗ್ವಿಷರ್. ಅದೇ ತರ ಮೀಥೇನ್ ಇರ್ಬೋದು. ಕಾರ್ಬನ್ ಮತ್ತೆ ಹೈಡ್ರೋಜನ್ ರಿಯಾಕ್ಟ್ ಆಗಿ ಮೀಥೇನ್ ಬಂದಿರುತ್ತೆ. ಇಟ್ಸ್ ಪ್ರಾಪರ್ಟೀಸ್ ಕಂಪ್ಲೀಟ್ಲಿ ಡಿಫರೆಂಟ್. ಶುಗರ್, ಸಾಲ್ಟ್, ಈ ತರ. ದ ಕಾನ್ಸ್ಟಿಟ್ಯೂಯೆಂಟ್ಸ್ ಕ್ಯಾನ್ ಬಿ ಸೆಪರೇಟೆಡ್ ಓನ್ಲಿ ಬೈ ಕೆಮಿಕಲ್ ಆರ್ ಇಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ಸೊ ನಾವು ಕೆಮಿಕಲ್ ಅಥವಾ ಇಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ಇಲೆಕ್ಟ್ರೋಕೆಮಿಕಲ್ ಅಂದ್ರೆ ನೀವು ಕಲ್ತಿದ್ದೀರಿ 8th ಅಲ್ಲಿ. ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ ಥ್ರೂ ಸೊಲ್ಯೂಷನ್, ಕ್ಯಾಥೋಡ್ ಮತ್ತೆ ಆನೋಡ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ನಮಗೆ ಸಿಕ್ಕಿರುತ್ತೆ. ಆ ತರ ನಾವು ಕಾನ್ಸ್ಟಿಟ್ಯೂಯೆಂಟ್ಸ್ ಅನ್ನ ಕೆಮಿಕಲ್ ರಿಯಾಕ್ಷನ್ ಥ್ರೂ ಬರ್ಕೋಬಹುದು ಅಥವಾ ಇಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಇಂದ ತಗೋಬಹುದು. ಇದನ್ನ ಕಾಂಪೌಂಡ್ಸ್ ಅಂತ ಕರಿತೀವಿ. ಥ್ಯಾಂಕ್ ಯು.